ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಬಿಜೆಪಿ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದ ಪಕ್ಷವಲ್ಲ. ಎಲ್ಲರನ್ನ ಜೊತೆಗೂಡಿ ಎಲ್ಲರ ಅಭಿವೃದ್ಧಿಯೇ ಪಕ್ಷದ ಮೂಲ ಉದ್ದೇಶವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಎಲ್ಲ ಸಮುದಾಯದವರನ್ನ ಒಂದಾಗಿ ಕಾಣುತ್ತಾರೆ. ನಾವು ಕೂಡ ಎಲ್ಲ ಸಮುದಾಯದವರನ್ನ ಜೊತೆಗೂಡಿ ಒಂದಾಗಿ ಬಾಳಬೇಕಾಗಿದೆ. ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಒಂದೇ ಎಂಬ ಸಂದೇಶ ನೀಡಬೇಕು. ಸಹಬಾಳ್ವೆಯಿಂದ ಜೀವನ ಸಾಗಿಸಿ ಸುಂದರವಾದ ಸಮಾಜ ಕಟ್ಟುವ ಕೆಲಸ ಮಾಡಬೇಕಾಗಿದೆ ಎಂದು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು. ಅವರು ಚಿಕ್ಕಬಳ್ಳಾಪುರ ನಗರದ ಮದೀನಾ ಶಾದಿ ಮಹಲ್ನಲ್ಲಿ ತಮ್ಮ ವತಿಯಿಂದಲೇ ಆಯೋಜಿಸಲಾಗಿದ್ದ ಇಫ್ತಿಯಾರ್ ಕೂಟದಲ್ಲಿ ಮುಸ್ಲಿಂ ಬಾಂಧವರ ವತಿಯಿಂದ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ಬಿಜೆಪಿ ಮುಸ್ಲಿಮರ ವಿರುದ್ಧ ಅಲ್ಲ, ದೇಶವನ್ನ ಕಟ್ಟಲು ಅಭಿವೃದ್ಧಿಯತ್ತ ಸಾಗಿಸಲು ಎಲ್ಲ ಸಮುದಾಯದವರೂ ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ಎಲ್ಲರನ್ನ ಸಮಾನವಾಗಿ ಕಾಣುವ ನೀತಿ ಅನುಸರಿಸುತ್ತಿದೆ. ಕೆಲವರು ಬಿಜೆಪಿಯನ್ನ ಮುಸ್ಲಿಂ ವಿರೋಧಿ ಎಂದು ತೋರಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಹೇಳಿದರು. ಇಡೀ ದೇಶದಲ್ಲಿ ಬಿಜೆಪಿನ ಮುಸ್ಲಿಂ ವಿರುದ್ಧವಾಗಿ ಇನ್ಯಾರದೂ ಪರವಾಗಿ ಇಲ್ಲ. ಬಿಜೆಪಿ ದೇಶದ ಪರವಾಗಿದೆ. ದೇಶವನ್ನು ಕಟ್ಟೋದ್ರಲ್ಲಿ ನಮಗೆ ಮುಸ್ಲಿಮರು ಬೇಕು, ಹಿಂದೂಗಳು ಬೇಕು, ಪ್ರತಿ ಸಮುದಾಯದವರು ಬೇಕು. ಅವ್ರನ್ನೆಲ್ಲ ಸೇರಿ ಕಟ್ಟುವಂತಹ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಇಲ್ಲಿ ಈ ದಿನಗಳಲ್ಲಿ ರಾಜಕೀಯನ ಇಲ್ಲಿ ತರೋದನ್ನ ಇನ್ನು ಸಾಮಾಜಿಕ ಸೇವೆಯೇ ಬೇರೆ, ರಾಜಕಾರಣ ಬೇರೆ. ಯಾವುದೇ ರಾಜಕೀಯ ಲಾಭಕ್ಕಾಗಿ ನಾನು ಸಮಾಜ ಸೇವೆ ಅಥವಾ ಜನರ ಮೆಚ್ಚುಗೆ ಗಳಿಸಲು ಮುಂದಾಗುವುದಿಲ್ಲ. ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆ ಮಾಡುತ್ತಾ ಬಂದಿರುವೆ, ರಾಜಕೀಯ ಮಾಡಲ್ಲ. ಇನ್ನು ಇಫ್ತಿಯಾರ್ ಕೂಟದ ಆಯೋಜನೆ ಇದೇ ಮೊದಲಲ್ಲ. ಬೇರೆ ಸಂದರ್ಭದಲ್ಲಿ ನಿರಂತರವಾಗಿ ಆಯೋಜಿಸಲಾಗುತ್ತಿದೆ. ಸತತವಾಗಿ 1 ತಿಂಗಳ ಕಾಲ ಮುಸ್ಲಿಂ ಬಾಂಧವರು ಉಪವಾಸ ಆಚರಿಸುತ್ತಿದ್ದು, ದೇಶಕ್ಕೆ ಹಾಗೂ ಎಲ್ಲ ಮನುಕುಲಕ್ಕೆ ಒಳ್ಳೆಯದಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಲಿ ಎಂದು ತಿಳಿಸಿದರು. ನಾನು ಈ ರೀತಿಯ ಒಂದು ಇಫ್ತಿಯಾರ್ ಕೂಟನ ಇವತ್ತು ಫಸ್ಟ್ ಮಾಡ್ತಿಲ್ಲ. ನನ್ನ ಗ್ರಾಮ ಪೆರೆಸಂದ್ರದಲ್ಲಿರ್ಬೋದು, ಮಂಡಿಕಲ್ ಹೋಬಳಿಯಲ್ಲಿರ್ಬೋದು, ನನ್ನ ಶಕ್ತಿಯಾನುಸಾರ ನಾನು ಆವತ್ತಿಂದಲೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ರಾಜಕೀಯ ಒಂದು ಬಣ್ಣ ಕಟ್ಟಿ ನಾನು ಯಾವತ್ತೂ ನೋಡಿಲ್ಲ. ನಾನು ಏನೇ ಸರ್ವಿಸ್ ಮಾಡಿದ್ರು ಈ ಸಮಾಜದಲ್ಲಿ ಆ ಸರ್ವಿಸ್ನ ತಗೊಂಬಂದು ರಾಜಕೀಯ ಲಾಭ ಪಡೆಯುವಂತಹ ಹೀನ ಕೆಲಸಕ್ಕೆ ನಾನು ಇವತ್ತು ಕೈ ಹಾಕಿಲ್ಲ. ಅಂಥದ್ದನ್ನು ನಾನೇನು ಎಕ್ಸ್ಪೆಕ್ಟೂ ಮಾಡಲ್ಲ. ಮುಂದಿನ ದಿನಗಳಲ್ಲಿ ಏನೇ ಸೈದ್ಧಾಂತಿಕವಾಗಿ ಇವರು ನಾನೇ ಬೇಕಾದರೆ ಹಿಂದೆ ಮುಂದೆ ನಾವು ಒಬ್ರಿಗೊಬ್ರು ಎದುರಾಳಿಗಳಾಗ್ಬೋದು. ಈಗ ನನ್ನ ಜೊತೆ ನಿಂತಿರೋರು ಎದುರಾಳಿಗಳಾಗ್ಬೋದು. ಎಲೆಕ್ಷನ್ ಆಗೋದ್ಮೇಲೆ ಮತ್ತೆ ಅವ್ರು ನನ್ನ ಸ್ನೇಹಿತರೆ. ರಾಜಕೀಯ ಮತ್ತು ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂಬಂಧಗಳಿಗೆ ಕರೆಕ್ಟಾಗಿ ನಾವು ಅರ್ಥಗಳನ್ನು ತಿಳ್ಕೊಂಡ್ರೆ ಬದುಕು ಸುಂದರವಾಗಿರ್ತದೆ. ನಿಜಕ್ಕೂ ಅಂತಹ ಒಂದು ಕಲ್ಪನೆಯನ್ನು ಅಂತಹ ಒಂದು ಭಾರತ ನನ್ನ ಒಂದು ಕಲ್ಪನೆ. ಆ ರೀತಿ ಒಂದು ದಿವಸ ಬರಲಿ, ನಾವೆಲ್ಲರೂ ಚೆನ್ನಾಗಿರಲಿ. ಈ ಸಂದರ್ಭದಲ್ಲಿ ಆನೆಮಡುಗು ಹರೀಶ್, ಸುಹಾಸ್, ರಘು, ಶಶಿ, ಶ್ರೀಕಾಂತ್, ಯೂನಸ್ ಸೇರಿದಂತೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು ಹಾಜರಿದ್ದರು. ಈ ಒಂದು ಪವಿತ್ರವಾದ ರಂಜಾನ್ ಹಬ್ಬ ಏನು ನಡೀತಿದೆ, ಈ ತಿಂಗಳು ಏನಿದೆ, ಈ ಒಂದು ತಿಂಗಳಲ್ಲಿ ತಾವೆಲ್ಲ ಏನು ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ದೇಹವನ್ನು ದಂಡಿಸಿ ಏನು ತಾವೆಲ್ಲ ನಮ್ಮ ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀರಾ, ನಾನು ನಿಮ್ಮೆಲ್ಲರನ್ನು ಕೇಳ್ಕೊತೀನಿ. ನಿಮ್ಮ ಪ್ರಾರ್ಥನೆ ನಿಮಗೊಬ್ಬರಿಗೆ ಮಾತ್ರ ಸೀಮಿತ ಆಗೋದು ಬೇಡ. ಇಡೀ ದೇಶಕ್ಕೆ, ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ನಿಮ್ಮದು ಪ್ರಾರ್ಥನೆ ಆಗಬೇಕು. ಮೊಹಮ್ಮದ್ ಪೈಗಂಬರ್ ಏನಿದ್ದಾರೆ ಅವರ ಒಂದು ಏನು ಕುರಾನ್ ಆಗಲಿ ಇನ್ನೊಂದಾಗಲಿ ಓದಿದಾಗ ಅರ್ಥ ಆಗೋದು ಏನಂತಂದರೆ ಇಡೀ ಮನುಕುಲಕ್ಕೆ ಒಳ್ಳೆಯದಾಗುವಂತಹ ಸಂದೇಶವನ್ನು ಸಾರುವಂಥ ಕೆಲಸ ಮಾಡಿದ್ದಾರೆ.